ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ರಾಮದೇವರ ಪ್ರಿಯ ಭಕ್ತ ಆಂಜನೇಯ. ಶ್ರೀ ಆಂಜನೇಯ ನಿರಂತರವಾಗಿ ಶ್ರೀರಾಮನ ಕಾರ್ಯದಲ್ಲಿಯೇ ಲೀನವಾಗಿರುತ್ತದೆ. ಯುದ್ಧ ಮಾಡುವ ದಿನವೆಲ್ಲ ಶ್ರೀರಾಮನ ಹತ್ತಿರವೇ ಇದ್ದು ಯುದ್ಧ ಮಾಡುತ್ತಿದ್ದ. ಯುದ್ಧ ನಂತರ ರಾತ್ರಿಯಲ್ಲಿ ಶ್ರೀರಾಮನ ಪಾದಸೇವೆಯನ್ನು ಮಾಡುತ್ತಿದ್ದ. ಶ್ರೀರಾಮನ ಬಳಿಯೇ ಇದ್ದು ಧರ್ಮ ಜ್ಞಾನಕ್ಕೆ ಸಂಬಂಧಿಸಿದ ಮಾತುಗಳನ್ನು ಕೇಳಿಕೊಳ್ಳುತ್ತಿದ್ದ. ಭಗವಂತ ಶ್ರೀರಾಮ ತನ್ನ ಕೈಗಳಿಂದ ಆಂಜನೇಯನ ಶರೀರ ನೇವರಿಸಿ ಆತನ ಆಯಾಸ ದೂರ ಮಾಡುತ್ತಿದ್ದ. ಶ್ರೀರಾಮಚಂದ್ರ ನಿದ್ದೆ ಮಾಡಿದ ಮೇಲೆ ಆಂಜನೇಯ ತನ್ನ ಬಾಲದಿಂದ ಕೋಟೆ ಕಟ್ಟಿ ಬಾಗಿಲು ಕಾಯುತ್ತಿದ್ದ. ಮತ್ತೆ ಪ್ರಾತಃ ಕಾಲದಲ್ಲಿ ಯುದ್ಧಕ್ಕೆ ಸನ್ನದ್ಧನಾಗಿ ಹೊರಡುತ್ತಿದ್ದ. ಯಾವುದೇ ಕಠಿಣ ಸಮಸ್ಯೆ ಬರಲಿ ಶ್ರೀರಾಮ ಆಂಜನೇಯ ಬಳಿ ಹೇಳುತ್ತಿದ್ದ. ಯುದ್ಧದಲ್ಲಿ ಶ್ರೀರಾಮದೇವರಿಗೆ ಜಯ ದೊರೆತ ನಂತರ ಸೀತಾಮಾತೆಗೆ ವಿಜಯದ ಸುದ್ದಿ ಹೇಳಲು ಆಂಜನೇಯನನ್ನೇ ಶ್ರೀರಾಮ ಕಳಿಸುತ್ತಾನೆ. ಸೀತೆ ಕೂಡ ಆಂಜನೇಯನ ಮೇಲೆ ತುಂಬ ವಾತ್ಸಲ್ಯವನ್ನು ಇಟ್ಟಿರುತ್ತಾಳೆ. ಶ್ರೀರಾಮ ಆಂಜನೇಯನ ಸಂಬಂಧ ಅವಿನಾಭಾವ ಸಂಬಂಧ. ಆಂಜನೇಯನ ಉಸಿರಿನಲ್ಲಿ ಶ್ರೀರಾಮನಾಮ ಇರುತ್ತಿತ್ತು. ಕಾಯ ವಾಚ ಮನಸ ನಿರ್ಮಲನಾಗಿದ್ದ ಆಂಜನೇಯ ಶ್ರೀರಾಮನ ಬಂಟನಾಗಿದ್ದ. ಸಾರ್ವಭೌಮನಾದ ಶ್ರೀರಾಮಚಂದ್ರ ತಪೋಧನನು ರಾಜರಾಜೇಶ್ವರನಾದ ಆತನ ಸಮಸ್ತ ಸಕಲ ಕಾರ್ಯಗಳಲ್ಲಿ ಭಾಗಿಯಾಗಿ ಅವುಗಳನ್ನು ಸಫಲಗೊಳಿಸಿದ ಶ್ರೀರಾಮನ ಪ್ರಿಯ ಸೇವಕ ಆಂಜನೇಯ. ಭಕ್ತರ ಮನೋರಥವನ್ನು ಶ್ರೀರಾಮನ ಕೃಪೆಯಿಂದ ಈಡೇರಿಸುತ್ತಿದ್ದಾನೆ. ಆಂಜನೇಯ ಸಾಧು ಸಂತರನ್ನು ರಕ್ಷಿಸಿದ ಶ್ರೀರಾಮನಂತೆ ದುಷ್ಟರಿಗೆ ಶಿಕ್ಷೆ, ಶಿಷ್ಟರನ್ನು ರಕ್ಷಿಸುವ ಆಂಜನೇಯ. ಜಿತೇಂದ್ರನಾಗಿರುವ ವೀರ ಆಂಜನೇಯ ಸ್ವಾಮಿ ನಿಷ್ಠೆಗೆ ಸರಿಸಮಾನರು ಈ ಜಗದಲ್ಲಿ ಇರಲು ಅಸಾಧ್ಯ. ಶ್ರೀರಾಮನ ನಾಮ ಭಜಿಸಿದವರ ಕೈ ಬಿಡದ ಆಂಜನೇಯ. ಎಲ್ಲಿ ರಾಮನೋ ಅಲ್ಲಿ ಆಂಜನೇಯ. ಇಂತಹ ಭಗವಾನ್ ಶ್ರೀರಾಮ, ಇಂತಹ ಭಕ್ತ ಶ್ರೇಷ್ಠ ಆಂಜನೇಯನ ನಾಮ ಸ್ಮರಿಸಿದವರ ಇಷ್ಟಾರ್ಥ ಕೈಗೂಡಿ ಭಗವದ್ಭಕ್ತರ ಮನ ಸಂಕಲ್ಪ 100ಕ್ಕೆ 100ರಷ್ಟು ಸಿದ್ಧಿಯಾಗಲಿದೆ. ಶ್ರೀ ರಾಮ ವಂದನ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೀ ಆಂಜನೇಯ ಸ್ತವನಂ ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಈ ವಿಶೇಷ ಸ್ತೋತ್ರ ಪಠಿಸಿದರೆ ಮನುಷ್ಯನ ಪಾಪ ನಾಶವಾಗಿ ಪುಣ್ಯ ಲಭಿಸುವುದಾಗಿ ಪುರಾಣಗಳಲ್ಲಿ ತಿಳಿಸಲಾಗಿದೆ. ದಿನನಿತ್ಯ ಶುಚಿರ್ಭೂತರಾಗಿ ಶ್ರೀ ಸ್ತೋತ್ರ ಪ್ರಾತಃ ಕಾಲ ಮತ್ತು ಸಾಯಂಕಾಲ ಶ್ರೀರಾಮಾಂಜನೇಯನ ನಾಮಸ್ಮರಣೆ ಮಾಡಿ ಎಲ್ಲರೂ ತಮ್ಮ ತಮ್ಮ ಜೀವನ ಪಾವನಗೊಳಿಸಿಕೊಳ್ಳೋಣ. ಈ ಮಂತ್ರವನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುತ್ತೇನೆ. ಪ್ರತಿನಿತ್ಯ ಪಠಣ ಮಾಡಿರಿ. ಸರ್ವೇ ಜನ ಸುಖಿನೋ ಭವಂತು.